ಈ ವರ್ಷದ ಡೇರೆ ಗಿಡದ ತಯಾರಿ ಕೆಲಸವನ್ನು ಈಗಾಗಲೇ ಪ್ರಾರಂಭಿಸಿ ಬಿಟ್ಟೆವು ನೋಡಿ. ಈ ಬಾರಿ ಇನ್ನು ಮಳೆ ಬಂದಿಲ್ಲ. ಕಳೆದ ವರ್ಷ ಈ ಸಮಯಕ್ಕಾಗಲೇ ನಾಟಿ ಮಾಡಿದ ಗಿಡಗಳು ಚೌತಿ ಹಬ್ಬದ ಸಮಯಕ್ಕೆ ಈ ರೀತಿಯ ಗಿಡದ ತುಂಬಾ ಹೂವನ್ನು ನೀಡಿದ್ದವು. ಕಳೆದ ವರ್ಷ ಗಿಡ ತಯಾರಿಸಲು ಬಳಸಿದ ಮಣ್ಣನ್ನು ಅಲ್ಲೇ ಒಂದೆಡೆ ಇಟ್ಟಾಗಿತ್ತು. ಅದಕ್ಕೆ ಈ ಬಾರಿ ಹೊಸದಾಗಿ ಈ ರೀತಿಯ ಒಂದಷ್ಟು ಸಾವಯವ ಗೊಬ್ಬರವನ್ನು ತಂದು ಸೇರಿಸಿ ಮತ್ತಷ್ಟು ಫಲವತ್ತಾಗಿ ಮಾಡಿಕೊಂಡೆವು. ಹಾಗೆ ಸಗಣಿ ರಾಡಿ ಗೋಮೂತ್ರದ ಮಿಶ್ರಣವನ್ನು ನೆಲವನ್ನು ಕೊಚ್ಚಿದ ಜಾಗಕ್ಕೆ ತೋಯುವಂತೆ ಹಾಕಿ ಅದರ ಮೇಲೆ ಮಣ್ಣಿನ ಏರಿಯನ್ನು ಈ ರೀತಿ ಹಾಕತೊಡಗಿದೆವು. ಈ ವರ್ಷ ಇನ್ನು ಸರಿಯಾಗಿ ಮಳೆ ಬರೋ ಲಕ್ಷಣ ಏನು ಕಾಣ್ತಾ ಇಲ್ಲ. ಆದ್ರೆ ಕಳೆದ ವರ್ಷ ಇಷ್ಟೊತ್ತಿಗಾಗಲೇ ಗಿಡಗಳ ನಾಟಿ ಕಾರ್ಯ ಮುಗಿದಿತ್ತು. ಚೌತಿ ಹಬ್ಬಕ್ಕೆ ಗಿಡದ ತುಂಬಾ ಈ ರೀತಿ ಹೂಗಳು ಅರಳಿದವು ನೋಡಿ. ಹೂಗಳು ಮುಗಿದ ನಂತರ ಬಲಿತ ಗಡ್ಡೆಗಳನ್ನು ಒಣಗಿಸಿ ತುಸು ಸುಣ್ಣವನ್ನು ಹಾಕಿ ಈ ರೀತಿ ಚೀಲದಲ್ಲಿ ತುಂಬಿಟ್ಟುಕೊಂಡಿದ್ದೆವು. ಆದ್ರೆ ಗಡ್ಡೆಗಳನ್ನು ಈ ರೀತಿ ಇಟ್ಟುಕೊಳ್ಳುವುದರಿಂದ ಒಂದು ಸಮಸ್ಯೆ ಇದೆ. ಇದನ್ನು ಸುರುವಿದಾಗ ವಿವಿಧ ಜಾತಿಯ ಹೂವಿನ ಗಡ್ಡೆಗಳನ್ನು ಪ್ರತ್ಯೇಕಿಸುವುದು ತುಸು ಕಷ್ಟದ ಕೆಲಸ. ಆದಾಗ್ಯೂ ಮನೆಯವರ ಅನುಭವ ಹಾಗೂ ಅಂದಾಜಿನ ಮೇರೆಗೆ ಗಡ್ಡೆಗಳನ್ನು ಪ್ರತ್ಯೇಕಿಸಿ ಮಣ್ಣಿನಲ್ಲಿ ಊರತೊಡಗಿದೆವು. ಗಡ್ಡೆಗಳು ಈಗಾಗಲೇ ಮೊಕ್ಕೆ ಬಂದಿರುವುದನ್ನು ಸಹ ಕಾಣಬಹುದು. ಅಗಲದಲ್ಲಿ 3 ಅಡಿ, ಉದ್ದದಲ್ಲಿ 2 ಅಡಿ ಅಂತರಕ್ಕೆ ಗಡ್ಡೆಗಳನ್ನು ಮಣ್ಣಿನಲ್ಲಿ ಇಳಿಸಿಯಾಯಿತು. ಹಾಗೆ ಅಲ್ಲೇ ಇದ್ದ ಹುಲ್ಲು ಹಾಗೂ ದರಕಿನ ಹುಡಿಗಳನ್ನು ತಂದು ಗಡ್ಡೆಯ ಮೇಲ್ಭಾಗದ ಮಣ್ಣು ನೀರಿಗೆ ನೇರವಾಗಿ ತೊಳೆಯದಂತೆ ಮುಚ್ಚಿಗೆಯನ್ನು ಮಾಡತೊಡಗಿದೆವು. ನಂತರದಲ್ಲಿ 2 ಓಳಿಗಳ ನಡುವಿನ ಜಾಗವನ್ನು ಸ್ವಚ್ಛಗೊಳಿಸಿ ಕಳೆ ಬೆಳೆಯದಂತೆ ಹಾಗೂ ನೀರಿಗೆ ಮಣ್ಣು ಅರಲಾಗದಂತೆ ಸೀರೆಯನ್ನು ಮುಚ್ಚಾಯಿತು. ಕಳೆದ ವರ್ಷ ಅರಳಿದ ಈ ರೀತಿಯ ಸುಂದರ ಹೂಗಳನ್ನು ನೆನೆಸಿಕೊಳ್ಳುತ್ತಾ ನಮ್ಮ ಈ ತಯಾರಿ ಕೆಲಸಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ.